ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ಮಾಧ್ಯಮದ ಮುಖಾಂತರ ಮುಳಬಾಗಿಲು ತಾಲೂಕಿನ ಜನತೆಗೆ ಹಾಗೂ ನಾಡಿನ ಜನತೆಗೆ ದೇಶಾದ್ಯಂತ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುತ್ತಾರಂತಹ ಎಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳಬೇಕು ಅನ್ನೋ ಒಂದು ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜನ್ನು ಹಾಕಿದಾಗ ಸಂಘಟನೆ ಎಲ್ಲ ಪಂಚಾಯಿತಿ, ಹೋಬಳಿ ಮತ್ತು ನಗರ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ನೇತಾಜಿ ಕ್ರೀಡಾಂಗಣದಲ್ಲಿ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವರಿಗೆಲ್ಲರಿಗೂ ಕೂಡ ಮೊದಲನೇದಾಗಿ ಹೃತ್ಪೂರ್ವಕ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ನಾನು ಬಯಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದೀಪಾವಳಿ ಆಗಿರಬಹುದು, ಸಂಕ್ರಾಂತಿ ಆಗಿರಬಹುದು, ಬಕ್ರೀದ್ ಆಗಿರಬಹುದು, ರಂಜಾನ್ ಆಗಿರಬಹುದು, ಎಲ್ಲ ಹಬ್ಬಗಳಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಶುಭಾಶಯಗಳನ್ನು ತಿಳಿಸೋದ್ರ ಮುಖಾಂತರ ಎಲ್ಲರಿಗೂ ಕೂಡ ರೈತಾಪಿ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಈ ಹಬ್ಬವನ್ನು ಸಂತೋಷದಿಂದ ಸಡಗರದಿಂದ ಎಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು, ಅದೇ ರೀತಿ ಏನು ನಾಳೆ ಬಕ್ರೀದ್ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಬ್ಬವು ಆ ಭಗವಂತ ಎಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದರ ಜೊತೆಗೆ ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಮಳೆ ಬೆಳೆ ಎಲ್ಲರಿಗೂ ಕೂಡ ಕೊಳ್ಳಿ ಅಂತ ಆ ಮಳೆ ರಾಯನಲ್ಲಿ ನಮಾಜ್ ಮಾಡುವ ಮುಖಾಂತರ ಎಲ್ಲರೂ ಕೂಡ ಬೇಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಏನು ನಾಳೆ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಬಕ್ರೀದ್ ಹಬ್ಬದ ವೇಳೆ ವಿಶೇಷ ಏನಪ್ಪ ಅಂದರೆ ಬಕ್ರೀದ್ದು ಒಂದು ಬಕ್ರೀದ್ ಹಬ್ಬ ಅಂದರೆ ಕುರಿ ಮತ್ತು ಮೇಕೆಗಳನ್ನ ಬಲಿದಾನವನ್ನು ಕೊಡುತ್ತೇವೆ ಈ ಬಕ್ರೀದ್ ಹಬ್ಬದಕ್ಕೆ. ಇದು ವಿಶೇಷತೆ. ಈ ವಿಶೇಷತೆಯಲ್ಲಿ ಎಲ್ಲರೂ ಕೂಡ ಸಾಕಾರರು ಬಡವರು ಯಾರೂ ಕೂಡ ಇಲ್ಲ, ಎಲ್ಲರೂ ಕೂಡ ಸಮಾನರು ಅಂತ ಈ ಒಂದು ನಿಟ್ಟಿನಲ್ಲಿ ಬಲಿಯನ್ನು ಕೊಡೋದ್ರ ಮುಖಾಂತರ ಮಾಂಸವನ್ನು ಹಂಚುವಂತಹ ಬಕ್ರೀದ್ ಹಬ್ಬ ಇದು. ಕುರಿಯನ್ನು ಕಟ್ ಮಾಡಿದಾಗ, ಬಲಿ ಕೊಟ್ಟಾಗ ಒಂದು ಭಾಗ ಬಡವರಿಗೆ, ಮತ್ತೊಂದು ಭಾಗ ಸಂಬಂಧಿಕರಿಗೆ, ಮತ್ತೊಂದು ಭಾಗ ಮನೆಯವರಿಗೆ ಅಂತ 3 ಭಾಗಗಳನ್ನ ವಿಂಗಡಿಸ್ತಾರೆ. ಆ ನಿಟ್ಟಿನಲ್ಲಿ ಮೊದಲನೇ ಭಾಗ ಕೊಡೋದೇ ಬಡವರಿಗೆ ಅಂತಾರೆ. ಯಾಕೆ ಅಂದರೆ ಮಾಂಸ ಹಂಚುವಾಗ ಊಟ ಆಗಲಿ ಏನೇ ಆಗಲಿ, ಈ ಬಕ್ರೀದ್ ಹಬ್ಬದ ವಿಶೇಷತೆ ಮಾಂಸ ಹಂಚುವಂಥ ಬಕ್ರೀದ್ ಹಬ್ಬ. ಆ ಒಂದು ನಿಟ್ಟಿನಲ್ಲಿ ನಾವು ಯಾರು ಸಾಕಾರ ಇರ್ತೀವಿ, ನಮ್ಮ ಸಮಾನರು ಬಡವರು ಕೂಡ ಒಂದು ಊಟ ಮಾಡಬೇಕು, ಮನೆಗಳಲ್ಲಿ ಹಬ್ಬಗಳನ್ನ ಆಚರಣೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆವತ್ತಿನ ದಿವಸ, ಬಕ್ರೀದ್ ಹಬ್ಬದ ದಿವಸ ಬೆಳಗಿನ ಜಾವ ಎದ್ದೇಳಿ ಮಸೀದಿಗಳಲ್ಲಿ ಮತ್ತು ಈದ್ಗಾ ಮೈದಾನಗಳಲ್ಲಿ ತೆರಳಿ ನಮಾಜನ್ನು ಮಾಡೋದ್ರ ಮುಖಾಂತರ ಈ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಏನು ನಾಳೆ ಬಕ್ರೀದ್ ಹಬ್ಬ ನಡೀತಾ ಇದೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬಕ್ರೀದ್ ಹಬ್ಬವು ನಮ್ಮ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಇಲ್ಲಿ ಸೇರಿರುವಂಥ ಎಲ್ಲ ಮುಖಂಡರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಯಾವುದಕ್ಕೂ ಕೂಡ ಕೋಮ ಗಲಭೆಗೆ ಅವಕಾಶ ಕೊಡದೆ ನಾವೆಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನಲ್ಲಿ ಅಣ್ಣ ತಮ್ಮಂದರಂತೆ ಬದುಕ್ತಾ ಇದ್ದೀವಿ, ಅಕ್ಕ ತಂಗಿರಂತೆ ಬದುಕ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸೌಹಾರ್ದತೆಯನ್ನು ಮೆರೀತಾ ಈ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡೋಣ. ನಿಜವಾಗ್ಲೂ ಕೂಡ ಇಲ್ಲಿ ಯಾವ ರೀತಿ ನಾವು ಇದ್ದೀವಿ ಅಂದರೆ, ಹಳ್ಳಿಗಳಲ್ಲಿ ನೋಡ್ಬೋದು ನೀವು, ಬಾವ ಬಾಮರ್ದಿ, ಅಕ್ಕ ತಂಗಿ, ನಮ್ಮ ಅಕ್ಕ ಬಾವ ಪಿನ್ನಯ್ಯ, ಈ ಥರ ಹಳ್ಳಿಗಳಲ್ಲಿ ಯಾವ ರೀತಿ ಆವತ್ತಿನ ಕಾಲದಿಂದ ಕೂಡ ಇವತ್ತಿನ ಕಾಲವರೆಗೂ ಕೂಡ ಆ ಸೌಹಾರ್ದತೆ, ಆ ಸಂಬಂಧಗಳು ಆ ನಿಟ್ಟಿನಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೇವೆ ಮಂಜಣ್ಣ,
ಎಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ ಅಷ್ಟು ದಿನಗಳ ಕಾಲವೂ ಕೂಡ ಸಂತೋಷದಿಂದ ಸಡಗರದಿಂದ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಬ್ಬವೂ ಕೂಡ ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಮುಖಂಡರಿಗೂ ಕೂಡ, ಯಾಕೆಂದರೆ ತುಂಬ ಜನ ಸೇರಿದ್ದಾರೆ, ಒಬ್ಬ ಹೆಸರು ಹೇಳಿದ್ರೆ ಮತ್ತೊಬ್ಬರು ಕೋಹ ಬರುತ್ತೆ, ಅದರಿಂದ ಎಲ್ಲರೂ ಸೇರಿರುವಂಥ ಎಲ್ಲ ಗಣ್ಯರಿಗೂ ಕೂಡ ಮುಂದಿನ ನಾಯಕರಾಗಬೇಕಂತ ಲಕ್ಷಣಗಳು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕಾಣಬರ್ತಾ ಇದೆ. ಅವ್ರಿಗೆಲ್ಲರೂ ಸೇರಿರೋದಂಥ ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಶುಭ ಕೋರಲಿಕ್ಕೆ ಬಂದಿರೋದು ಎಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಮಚಂದ್ರಣ್ಣ, ಹುಟ್ಟು ಉಚಿತ, ಸಾವು ಖಚಿತ. ನಾವೆಷ್ಟು ದಿನಗಳ ಕಾಲ ಬದುಕ್ತೀವಿ ಜಾತಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ. ಆ ನಂಬಿಕೆಗಳನ್ನು ಉಳಿಸ್ಕೊಂಡು ನಾವು ಜೀವನವನ್ನು ಸಾಗಿಸಬೇಕಾಗುತ್ತೆ. ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವರು ನಾಳೆದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿ ಮೇಲೆ ಹೋಗಬೇಕಾಗುತ್ತದೆ. ಎರಡು ಋಣ ತೀರ್ಸೋಕ್ಕಾಗಲ್ಲ, ನಾವು ಎರಡು ಋಣ ತೀರ್ಸೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ. ರಾಜಣ್ಣ, ಎರಡು ಋಣ ತೀರ್ಸೋಕ್ಕಾಗಲ್ಲ. ಒಂದು ತಾಯಿಯ ಋಣ, ಎರಡನೇದು ಈ ಭೂಮಿಯ ಋಣ. ನಾವೆಷ್ಟು ದಿನಗಳ ಬದುಕ್ತೀವಿ ಆ ಎರಡು ಋಣ ಯಾವ್ದು ಬೇಕಾ ಋಣ ಬೇಕಾದ್ರೆ ತೀರಿಸ್ತೀವಿ. ಅದು ಎರಡು ಋಣ ಮಾತ್ರ ತೀರ್ಸೋಕ್ಕೆ ನಮ್ಮ ಕೈಯಲ್ಲಾಗಲ್ಲ. ಆದ್ದರಿಂದ ಈ ಭೂಮಿ ಮೇಲೆ ಎಷ್ಟು ದಿನ ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಅಣ್ಣ ತಮ್ಮಂದ್ರಂತೆ ಎಲ್ಲರೂ ಕೂಡ ನಾವು ಸೌಹಾರ್ದತೆಯನ್ನು ಮೆರಿತಾ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನಮ್ಮ ಜನಾಂಗ ಎಲ್ಲವೂ ಕೂಡ ಈ ಒಂದು ಕುರಿ ಮೇಕೆಗಳನ್ನು ಬಲಿ ಕೊಡ್ತಾರೆ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ನಮ್ಮೆಲ್ಲರ ಜವಾಬ್ದಾರಿ ಸ್ವಚ್ಛತೆ, ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮತ್ತೊಬ್ಬರಿಗೆ ಯಾರಿಗೂ ತೊಂದರೆ ಕೊಡದಂತೆ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ. ಯಾಕೆ ಅಂದರೆ ಸ್ವಚ್ಛತೆಯೇ ನಮ್ಮ ಜವಾಬ್ದಾರಿ. ಸ್ವಚ್ಛತೆಯಿಂದ ನಮಗೆ ಯಾವುದೇ ಕಾಯಿಲೆ ಕೆಸಾಯಿಲೆಗಳು ಯಾರು ಬರಲ್ಲ. ಆ ಒಂದು ನಿಟ್ಟಿನಲ್ಲಿ ಸ್ವಚ್ಛತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡೋಣ. ಈ ನಿಟ್ಟಿನಲ್ಲಿ ನನಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬಂದರೆ ಎಲ್ಲ ಗಣ್ಯರಿಗೂ ಕೂಡ, ಯುವ ಮುಖಂಡರುಗಳಿಗೆ, ನಮ್ಮ ಎಲ್ಲ ನಗರ ಘಟಕ, ಎಲ್ಲ ತಾಲೂಕು ಘಟಕ, ಪಂಚಾಯತಿ ಘಟಕ, ಹೋಬಳಿ ಘಟಕ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನಮ್ಮ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಹಾಗೂ ನಾಗರಿಕರ ಕಡೆಯಿಂದ ಮುಂದಿನ ನಾಳೆ ಏನು ಬಕ್ರೀದ್ ಹಬ್ಬ ನಡೀತದೆಯೋ ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಎಲ್ಲರೂ ಇವತ್ತು ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಮತ್ತೊಮ್ಮೆ ಮುಳಬಾಗಿಲು ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಾಗೂ ನನ್ನ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆ ದೇವರು ಬಕ್ರೀದ್ ಹಬ್ಬ ಶುಭಾಶಯಗಳು ಹೇಳ್ತಾ ಅವರಿಗೆ, ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಎಲ್ಲರೂ ಸಹಬಾಳ್ವೆಯಿಂದ ಬಾಳಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕಿನ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. अस्सलामु अलैकुम वरहमतुल्लाहि वबरकातुहू। हम तमाम मुलबागल वासियों के तरफ से उम्मत मुस्लिमा, बिरादरान वतन और कर्नाटका के कोने कोने के रहने वाले तमाम लोगों को ईद उल अज़हा बकर ईद की मुबारकबाद देते हैं। और ये ईद, ये त्यौहार जो भी होती हैं वो इत्तफ़ाक़ और इत्तेहाद पर होती हैं और हम लोग मिलजुल कर इस त्यौहार को मनाएं। किसी तरीक़े का कोई जो इसमें हम लोग मुदाखलत ना करें। हम लोग कोशिश करें कि प्रशासन, शासन और हुकूमत का साथ देते हुए इस त्यौहार को हम लोग मनाएं और त्यौहार को मनाते हुए हम लोग मिलजुल कर जो है इस त्यौहार को मनाकर जो है दुनिया को दिखाएं कि हम लोग ऐसा त्यौहार मनाते हैं, हम लोग इस तरीक़े का ईद मनाते हैं। हमारे यहाँ किसी तरीक़े का कोई फ्रैक्शन नहीं है, किसी तरीक़े का ज़ातिवाद नहीं है। हम लोग सब एक हैं और हमेशा एक रहेंगे। इन चंद बातों के साथ मैं अपनी बातों को ख़त्म करता हूँ और बकर ईद की मुबारकबाद तमाम दुनिया वालों को, ख़ासकर हिंदुस्तान वालों को, बिरादरान वतन को बहुत बहुत मुबारकबाद देते हैं।